ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದಕ್ಕಿದ್ದ ಹಾಗೆ ಅಮ್ಮ ಯಾಕೆ ಜ್ಞಾಪಕಕ್ಕೆ ಬಂದ್ರು? ಅಮ್ಮನ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ಅಮ್ಮ ತೀರ್ಕೊಂಡಿರೋದಕ್ಕೂ ನಿನ್ಗೂ ಏನ್ ಸಂಬಂಧ? ಅಮ್ಮನ್ ಸಾವು ಆಕಸ್ಮಿಕ ಆಗಿತ್ತಲ್ವಾ? ಅದ್ರಲ್ಲಿ ನಿಂದೇನ್ ತಪ್ಪು? ಇಲ್ಲ ಇಲ್ಲ, ಆಕಸ್ಮಿಕ, ಸುಳ್ಳು, ತಪ್ಪು ನಂದೇ, ತಪ್ಪು ನಂದೇ. ರಾಕ್ಷಸಿ ಶಿಷ್ಯೆ, ಕಪಟ ಶಿಷ್ಯೆ, ಸರ್ವನಾಶ, ಎಲ್ಲ ಸರ್ವನಾಶ. ಮುಕ್ತ ಗುರು ಅಸಹಾಯಕ, ಅಸಹಾಯಕ. ಅಮ್ಮ ತಿಥಿ ಅಪೂರ್ಣ. ತಿಥಿ ಅಪೂರ್ಣ. ಅಪ್ಪ ಏನ್ ಹೇಳ್ತಿದ್ಯಪ್ಪ? ಮನ್ ಸಾವು ಆಕಸ್ಮಿಕ ಅಲ್ಲ ಅಂದ್ರೆ ಮನ್ ಸಾವಿಗೆ ಏನ್ ಕಾರಣ? ರಾಕ್ಷಸಿ, ನಂಬಿಕೆ ದ್ರೋಹಿ. ದಯವಿಟ್ಟು ಅರ್ಥ ಆಗೋ ಹಾಗೆ ಹೇಳು. ಅಲ್ಲ, ರಾಕ್ಷಸಿ, ನಂಬಿಕೆ ದ್ರೋಹಿ ಅಂತ ಹೇಳಿದ್ರೆ ನಮಗೆ ಏನ್ ಅರ್ಥ ಆಗ್ಬೇಕು? ಯಾರು ಅಂತ ಅನ್ಕೋಬೇಕು? ಅಲ್ಲ, ಅದೊಂದು ಹೆಂಗಸು ಅಂತ ಮಾತ್ರ ಅರ್ಥ ಆಯ್ತು. ಅದ್ ಬಿಟ್ಟು ಬೇರೆ ಏನು ಅರ್ಥ ಆಗ್ಲಿಲ್ಲ. ಇಲ್ಲಿವರೆಗೂ ಅಮ್ಮನ್ ಸಾವು ಆಕಸ್ಮಿಕ ಅಂತ ಅನ್ಕೊಂಡಿದ್ವಿ. ಇವತ್ ನೀನ್ ಯಾಕೆ ಹೀಗೆ ಹೇಳ್ತಿದ್ಯಪ್ಪ? ಆಕಸ್ಮಿಕ, ಸುಳ್ಳು, ಸುಳ್ಳು. ತಿಥಿ ಅಪೂರ್ಣ, ತಿಥಿ ಅಪೂರ್ಣ. ಅಲ್ಲ ಅಪ್ಪ, ಅಮ್ಮ ತೀರ್ಕೊಂಡು ಎಷ್ಟೊಂದು ವರ್ಷಗಳೇ ಆಗೋಯ್ತಲ್ಲ, ಮತ್ತೆ ತಿಥಿ ಮಾಡ್ಲಿಲ್ಲ? ಅದ್ಯಾಕೆ ಅಪೂರ್ಣ ಆಯ್ತು? ಅಮ್ಮ ಮುಕ್ತಿ ಭ್ರಮೆ, ಆತ್ಮ ಜೀವಂತ, ಜೀವಂತ. ಏನ್ ಹೇಳ್ತಿದ್ಯಪ್ಪ? ಅಂದ್ರೆ ನನ್ನ ಆತ್ಮಕ್ಕೆ ಮುಕ್ತಿ ಸಿಗ್ಲಿಲ್ವಾ? ನನ್ನ ಆತ್ಮ ಈಗ್ಲೂ ಇಲ್ಲೇ ಇದೆಯಾ? ಏನ್ ಹೇಳ್ತಿದ್ಯಪ್ಪ? ಅಮ್ಮನ ಆತ್ಮ ಇದೇ ಜಗತ್ತಲ್ಲಿದ್ಯಾ? ಹಾಗಾದ್ರೆ ಅಮ್ಮನ ಆತ್ಮ ಎಲ್ಲಿದೆ? ತಗೊಳ್ಳಿ ಬಾಸು, ಇದನ್ನ ನಿಮ್ ಕಣ್ಣಿಗೆ ಕಟ್ಕೊಳ್ಳಿ. ಕಣ್ಣಿಗ ಕಟ್ಕೊಂಡು ಡ್ಯಾನ್ಸ್ ಮಾಡಿ. ದುರ್ಗಾ, ಮಾಡಿ ಬಾಸು, ನೀವು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀರಾ. ಒಂದ್ಸಲ ಮಾಡಿದ್ರಲ್ಲ ನಂಗೋಸ್ಕರ ಆಫೀಸ್ ಆಚೆ, ನೆನ್ಪಿದ್ಯಾ? ಮಣಿ ಟೌರಾಣಿ, ಸ್ವಲ್ಪ ಸುಮ್ಮನಿರ್ತೀಯಾ? ಬರಲ್ಲ ಅಂದ್ರೆ ಕೇಳಿ, ಟ್ರೈನ್ ಮಾಡ್ತೀನಿ. ಮೊನ್ನೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಆಡಿಷನ್ ಕೊಟ್ಟು ಬಂದಿದ್ದೇನೆ. ಯಾಕೆ ನಂಗೆ ಡೌ ಅಂತೀರಾ? ದುರ್ಗಾ, ಇವಾಗ ಈ ಮಣಿ ಇಲ್ಲೇ ಇದ್ರೆ ನಾನು ಇಲ್ಲಿಂದ ಹೋಗ್ತೀನಿ. ಯಪ್ಪಾ, ನಿಮ್ಮಿಬ್ರು ಈ ಕೋಳಿ ಜಗಳ ನಿಲ್ಲಿಸ್ತೀರಾ? ಯಾವಾಗ್ಲೂ ಹಿಂಗೆ ಆಯ್ತು. ಕೋಳಿ ಜಗಳ ಅಂತೆ ಕಣ್ ಕಾಣಿಸಲ್ವಾ ದುರ್ಗಾ? ಇದು ಗಿಡಿ ಜಗಳ. ಜೈ ಮಣಿ, ಸುಮ್ನೆ ಇರ್ತೀಯಾ? ಬಾಸು, ನಾವೀಗ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಹಿಡಿಯೋ ಆಟ ಆಡ್ತಿದ್ವಿ. ಓಕೆ, ಸೊ ನೀವು ಈ ಪಟ್ಟಿನ ಕಣ್ಣಿಗೆ ಕಟ್ಕೊಂಡು ನಮ್ಮನ್ನೆಲ್ಲ ಹಿಡಿಬೇಕು. ಹಲೋ, ನಾನು ಯಾಕೆ ಹಿಡಿಬೇಕು? ನೀನೇ ಪಟ್ಟಿನ ಕಣ್ಣಿಗೆ ಕಟ್ಕೊಂಡು ನಮ್ಮನ್ನೆಲ್ಲರನ್ನು ಹಿಡಿ. ಅಯ್ಯೋ ಬಾಸು, ನೀವೇ ಅಲ್ವಾ ಹೇಳಿದ್ದು ನನ್ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿಲ್ಲ ಅಂದ್ರೂ ಕಣ್ ಕಾಣಿಸ್ತಾ ಇರೋಳ್ ತರ ಆಡ್ತಿರ್ತೀನಿ ಅಂತ. ಎಲ್ಲೆಲ್ಲೋ ಹೋಗಿ ಡಿಕ್ಕಿ ಹೊಡ್ಕೋತೀನಿ, ಯಾರ್ಯಾರಿಗೋ ಗುದ್ಬಿಡ್ತೀನಿ ಅಂತ. ಇವಾಗ ಅಕಸ್ಮಾತ್ ಈ ಪಟ್ಟಿ ನಾನು ಕಟ್ಕೊಂಡ್ಬಿಟ್ರೆ ಆಮೇಲೆ ಏನ್ ಗತಿ? ಅದಕ್ಕೆ ಇದು ನೀವೇ ಮಾಡ್ಬೇಕು.
ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನಗೆ ಬೇಕಾದಂಗೆ ನಿನ್ನ ಮಾತು ಬದಲಿಸ್ತಾ ಇರ್ತೀಯ. ಬೇರೆ ಟೈಮ್ ಆಗಿದ್ರೆ ಲೇಡೀಸ್ ಫಸ್ಟು, ಅದಕ್ಕೆ ನಾನೇ ಫಸ್ಟ್ ಅಂತ ಹೇಳ್ತಾ ಇದ್ದೆ. ಇವಾಗ ನಿನಗೆ ಕಣ್ಣಿಗೆ ಪಟ್ಟಿ ಕಟ್ಕೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನನಗೆ ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಹಾಗೇನಿಲ್ಲ ಬಾಸು, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ವಾ? ಏನ್ ಬಾಸು ನೀವು? ಇವಾಗ ನೋಡಿ, ಅಕಸ್ಮಾತ್ ನನ್ನ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಯಾರಿಗಾದ್ರೂ ಹೋಗಿ ಗುದ್ದಿ ಅವ್ರು ಬಂದು ನಿಮಗೆ ಬೈದ್ರೆ ಅವೆಲ್ಲ ಬೇಕಾ ನಮ್ಗೆ? ವಾಟ್ ಎವರ್, ನಾನು ಕಣ್ಣಿಗೆ ಪಟ್ಟಿ ಕಟ್ಕೊಳ್ಳಲ್ಲ ಅಂದ್ರೆ ಕಟ್ಕೊಳ್ಳಲ್ಲ ಅಷ್ಟೇ. ಸರಿ ಬಿಡಿ, ಇಲ್ಲಿವಾಗ ಪುಟ್ ಮೇಡಮು, ಮಣಿ, ನಾನು ಇದೀವಿ. ಎಲ್ರು ಸೇರ್ಕೊಂಡು ಯಾರ್ ಕಣ್ಣಿಗೆ ಪಟ್ಟಿ ಕಟ್ಕೋಬೇಕು ಅಂತ ಓಟ್ ಹಾಕೋಣ, ಸರಿನಾ? ಬಂದ್ಬಿಡ್ತು ನ್ಯಾಯ ದೇವತೆ ತರ. ಓಕೆ, ನಂಗೆ ಓಕೆ. ಸರಿ, ಹಂಗಾದ್ರೆ ಇವಾಗ ಫಸ್ಟು ನಾನು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಎಲ್ಲರನ್ನು ಹಿಡಿಬೇಕು ಅಂತ ಯಾರ್ಯಾರು ಓಟ್ ಮಾಡ್ತೀರಾ? ಅರೆ, ಎಲ್ರು ಒಂದೇ ಪಾರ್ಟಿನಾ? ಸರಿ ಬಿಡಿ, ನಾನೇ ಹಿಡಿತೀನಿ. ಕೆಲವೇ ದಿನದಲ್ಲಿ ತೀರ್ಕೊಂಡಿದ್ದ ದಿನ ಬಂದೇ ಬಿಡುತ್ತೆ. ಮನುಷ್ಯ ಸತ್ ಮೇಲೆ ಮುಕ್ತಿ ಪಡ್ಕೋತಾರೆ, ಆದ್ರೆ ನೀನು ಸತ್ ಮೇಲೆ ಮುಕ್ತಿ ಸಿಗದೆ ನನ್ನ ಆಟದ ದಾಳ ಆಗಿ ನನ್ ಜೊತೆಗೆ ಇದ್ಯಾ. ಎಂಥ ವಿಪರ್ಯಾಸ! ಅಳಿದ ಮೇಲೂ ಬಂಧನ, ಆತ್ಮ ಬಂಧನ. ನನ್ನ ಮಾತುಗಳನ್ನ ಕೇಳೋದಕ್ಕೆ ಅಸಹ್ಯ ಅನ್ನಿಸ್ತಿದ್ಯಾ? ಪಾಪ, ನಿನ್ನ ಬಗ್ಗೆ ಅನುಕಂಪ ನನಗೆ. ನಿನ್ನ ಕುಟುಂಬ ದಿನೇ ದಿನೇ ಕಷ್ಟ ಅನುಭವಿಸ್ತಾನೆ ಇದೆ. ನಿನಗೂ ಅವನ್ನೆಲ್ಲ ನೋಡ್ಬೇಕು ಅಂತ ಅನ್ನಿಸ್ತಿದ್ಯೇನು? ಎಂಥ ದೈನೇಸಿ ಸ್ಥಿತಿ. ಮೇಡಮ್, ನೀನೇನು ಚಿಂತೆ ಮಾಡ್ಬೇಡ. ಗೋಬೇರಾಯನ ಸರಿಯಾಗಿ ಆಟ ಆಡ್ಸೋಣ, ಫುಲ್ ಸುಸ್ತು ಮಾಡ್ಬಿಡೋಣ, ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳೋದು ಬೇಡ. ಹಲೋ, ಏನದು ಗುಸ್ಗುಸು? ಏನಿಲ್ಲಪ್ಪ ಬಾಸು, ನಾವ್ ಇಲ್ಲಿದ್ದೀವಿ. ನಿಮಗ್ ಗೊತ್ತಲ್ಲ, ನಾವ್ ಯಾವತ್ತಿದ್ರು ಅಪ್ಪರ್ ಕ್ಲಾಸು. ಇದಕ್ಕೇನ್ ಕಮ್ಮಿ ಇಲ್ಲ. ನನ್ನ ಕ್ಯಾಚ್ ಮಾಡ್ಬೇಕು. ದುರ್ಗನ ರೇಗ್ಸ್ದಷ್ಟು ಸುಲಭ ಅಲ್ಲ ಈ ಮಣಿನ ಕ್ಯಾಚ್ ಮಾಡೋದು, ಗೊತ್ತಿಲ್ಲಿ. ಮೊದ್ಲು ನಿನ್ನೆ ಕ್ಯಾಚ್ ಮಾಡು. ಮೋಸ ಮೋಸ, ನೋ ಚೀಟಿಂಗ್, ನೋ ಚೀಟಿಂಗ್. ಬಾಸು, ನಿನ್ ಮೇಲೆ ನಮಗ್ ನಂಬಿಕೆ ಇಲ್ಲ, ಕೊಡಿ, ನಾನೇ ಸರಿಯಾಗಿ ಕಟ್ತೀನಿ. ಸರಿ ದುರ್ಗಾ, ಟೈಟಾಗಿ ಕಟ್ಬೇಡ, ಮತ್ ಕಣ್ಣು ಹೋಗುತ್ತೆ. ಏನ್ ಬಾಸು, ಬಿಗಿಯಾಗಿ ಕಟ್ಬಾರ್ದಾ? ಮೋಸ ಮಾಡಿ ಆಟ ಗೆಲ್ಲಕ್ಕೆ ಯೋಚನೆ ಮಾಡ್ತಿದ್ದೀರಾ? ಮಾಡ್ತೀನಿ. ಏ ದುರ್ಗಾ, ಟೈಟ್ ಆಯ್ತು, ನಿಧಾನ.